permutations when all the objects are distinct. ಸೊ ಎಲ್ಲ ಆಬ್ಜೆಕ್ಟ್ಗಳು ಬೇರೆ 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 ಇದ್ದಾಗ ಆಗ ಪರ್ಮ್ಯುಟೇಷನ್ಸ್ ಎಷ್ಟು ಪರ್ಮ್ಯುಟೇಷನ್ಸ್ ಬರುತ್ತೆ ಅಂತ. ಪರ್ಮ್ಯುಟೇಷನ್ ಅಂದ್ರೆ ಏನು ಅಂತೇಳಿ ಫಸ್ಟ್ ವಿಡಿಯೋನಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ ಡೆಫಿನೇಷನ್. ಪರ್ಮ್ಯುಟೇಷನ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ಸ್. ಸೊ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಟೇಕನ್ ಸಮ್ ಆರ್ ಆಲ್ ಎಟ್ ಎ ಟೈಮ್ ಡಿಫ್ರೆಂಟ್ ಇನ್ ಅ ಪರ್ಟಿಕ್ಯುಲರ್ ಆರ್ಡರ್. ಒಂದು ಪರ್ಟಿಕ್ಯುಲರ್ ಆರ್ಡರ್ ಅಲ್ಲಿ ಒಂದಷ್ಟು ಆಬ್ಜೆಕ್ಟ್ಗಳಿರುತ್ತೆ. ಆ ಆಬ್ಜೆಕ್ಟ್ಗಳನ್ನ ಅರೇಂಜ್ ಮಾಡೋದು ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಮಾಡೋದನ್ನ ನಾವೇನು ಕರಿತೀವಿ ಅಂತಂದ್ರೆ ಪರ್ಮ್ಯುಟೇಷನ್ ಅಂತ ಕರಿತೀವಿ. ಸೊ ಈ ಡೆಫಿನೇಷನ್ ಬಗ್ಗೆ ನಾವು ಫಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಏನು ಅಂತಂದ್ರೆ ಪರ್ಮ್ಯುಟೇಷನ್ಸ್ ವೆನ್ ಆಲ್ ದ ಆಬ್ಜೆಕ್ಟ್ಸ್ ಆರ್ ಡಿಸ್ಟಿಂಕ್ಟ್. ಎಲ್ಲ ಆಬ್ಜೆಕ್ಟ್ಗಳು ಬೇರೆ ಬೇರೆ ಇದ್ದಾಗ ಪರ್ಮ್ಯುಟೇಷನ್ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು. ಇದನ್ನ ಡಿಸ್ಕಸ್ ಮಾಡೋದಕ್ಕೆ ಒಂದು ಥಿಯರಮ್ ಇದೆ ನಮ್ಮ ಹತ್ರ. ಏನಂದ್ರೆ ದ ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಆಫ್, ಇಲ್ಲಿ ಪರ್ಮ್ಯುಟೇಷನ್ ಅಂತಂದ್ರೆ ಏನು ಇಲ್ಲ, ಅರೇಂಜ್ಮೆಂಟ್ಸ್ ಅಂತ ಅರ್ಥ ಅಷ್ಟೇ. ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಅಂತ. ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಆಫ್ n ಡಿಫರೆಂಟ್ ಆಬ್ಜೆಕ್ಟ್ಸ್ ಟೇಕನ್ r at a time where 0 less than r equal to n and the objects do not repeat is n into n minus 1 into n minus 2 and so on n minus r plus 1 which is denoted by npr. ಇದು ಸ್ಟೇಟ್ಮೆಂಟ್ ಆಫ್ ದ ಥಿಯರಮ್. ಇದನ್ನ ಪ್ರೂವ್ ಮಾಡೋಣ ಈಗ. ಓಕೆ, ಅದನ್ನ ಥಿಯರಿನೆಲ್ಲ ಡಿಟೇಲ್ ಆಗಿ ನಾನು ಬರ್ಸಕ್ ಹೋಗಲ್ಲ, ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಪ್ರೂಫ್ ಗೊತ್ತಿರ್ಬೇಕು ನಮಗೆ. ಯಾವುದೇ ಒಂದು ಥಿಯರಮ್ನ ಪ್ರೂಫ್ ನಮಗೆ ಗೊತ್ತಿರಬೇಕು. ಅದರಿಂದ ನಮ್ಮ ಲಾಜಿಕಲ್ ಥಿಂಕಿಂಗ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಆಗ್ತದೆ. ಪ್ರೂಫ್. ಈಗ ಇಲ್ಲಿ ಎಷ್ಟು ಆಬ್ಜೆಕ್ಟ್ಗಳಿದೆ ಅಂತಂದ್ರೆ ವಿ ಹ್ಯಾವ್ n ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಎಷ್ಟು ಆಬ್ಜೆಕ್ಟ್ಸ್ ಇದೆ? n ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಅದರಿಂದ ನಾವು ಎಷ್ಟು ಆಬ್ಜೆಕ್ಟ್ಗಳು ತಗೋಬೇಕು ಅಂದ್ರೆ ಟೇಕನ್ ಆರ್ ಎಟ್ ಎ ಟೈಮ್. ಅದರಿಂದ 6 ಡಿಫ್ರೆಂಟ್ ಆಬ್ಜೆಕ್ಟ್ಗಳ ತಗೋ. ಆರ್ ಅಂದ್ರೆ 6 ಅಲ್ಲ, ಆರ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ನಾವೇನ್ ಮಾಡ್ಬೇಕು ತಗೋಬೇಕು. ಮತ್ತು ಅವೆಲ್ಲನೂ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಆಗಿರೋದ್ರಿಂದ ಎಷ್ಟು ಪರ್ಮ್ಯುಟೇಷನ್ಸ್ ಬರುತ್ತೆ ಅಂತಂದ್ರೆ n ಇಂಟು n minus 1 ಇಂಟು n minus 2 and so on n minus r plus 1 ಡಿಫ್ರೆಂಟ್ ಪರ್ಮ್ಯುಟೇಷನ್ಸ್ ಬರುತ್ತೆ. Here r is less than or equal to n and it is greater than 0. ಅಂದ್ರೆ ಟೋಟಲ್ ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಎಷ್ಟಿರುತ್ತೋ ಅಷ್ಟಿರಬಹುದು ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. ಯಾಕಂದ್ರೆ n ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಇದೆ ಅಂತಂದ್ರೆ ಅದಕ್ಕಿಂತ ಕಡಿಮೆ ತಗೋಬೇಕಿಲ್ಲ, ಅಷ್ಟು ಆಬ್ಜೆಕ್ಟ್ಸ್ ಗಳನ್ನ ತಗೋಬೇಕು. ಹೌದಾ? ಮತ್ತೆ ಇದನ್ನ ಯಾವ ರೀತಿ ಡಿನೋಟ್ ಮಾಡ್ತಾರೆ ಅಂತಂದ್ರೆ NPR ಅನ್ನೋ ಒಂದು ಸಿಂಬಲ್ ಇಂದ ಡಿನೋಟ್ ಮಾಡ್ತಾರೆ. ಓಕೆ, ಇಲ್ಲಿ r ಆಬ್ಜೆಕ್ಟ್ ನ ತಗೋಬೇಕಾಗಿರೋದ್ರಿಂದ ಲೆಟ್ ಅಸ್ ಟೇಕ್ r ವೇಕೆಂಟ್ ಬಾಕ್ಸಸ್. ಇದು ಫಸ್ಟ್ ವೇಕೆಂಟ್ ಬಾಕ್ಸ್ ಆಗಿರಲಿ, ಸೆಕೆಂಡ್ ವೇಕೆಂಟ್ ಬಾಕ್ಸು, ಥರ್ಡ್ ವೇಕೆಂಟ್ ಬಾಕ್ಸು, ಫೋರ್ತ್ ವೇಕೆಂಟ್ ಬಾಕ್ಸು ಅಂಡ್ ಸೊ ಆನ್. ಇದು ಯಾವುದೋ ಒಂದು ಆರ್ತ್ ವೇಕೆಂಟ್ ಬಾಕ್ಸ್. ಇಲ್ಲಿ ಅಂಡ್ ಸೊ ಆನ್ ಅಂತ ಬರೀತೀವಿ. ಇದೇ ರೀತಿ ಹೋಗ್ತಾ ಹೋದ್ರೆ ದಿಸ್ ಈಸ್ ಫಸ್ಟ್ ವೇಕೆಂಟ್ ಬಾಕ್ಸ್, ದಿಸ್ ಈಸ್ ಸೆಕೆಂಡ್ ವೇಕೆಂಟ್ ಬಾಕ್ಸ್, ದಿಸ್ ಈಸ್ ಥರ್ಡ್ ವೇಕೆಂಟ್ ಬಾಕ್ಸ್, ದಿಸ್ ಈಸ್ ಫೋರ್ತ್ ವೇಕೆಂಟ್ ಬಾಕ್ಸ್ ಅಂಡ್ ಸೊ ಆನ್. ದಿಸ್ ಇಸ್ ದ ಆರ್ತ್ ವೇಕೆಂಟ್ ಬಾಕ್ಸ್. ಓಕೆ, ಈಗ ಫಸ್ಟ್ ವೇಕೆಂಟ್ ಬಾಕ್ಸ್ ನ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು ಅಂದ್ರೆ ನಮ್ಮ ಹತ್ರ n ಆಬ್ಜೆಕ್ಟ್ಸ್ ಇರೋದ್ರಿಂದ ವಿ ಕ್ಯಾನ್ ಫಿಲ್ ದಿಸ್ ಫಸ್ಟ್ ವೇಕೆಂಟ್ ಬಾಕ್ಸ್ ವಿತ್ n ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಈಗ ಸುಮ್ಮನೆ ಎಕ್ಸಾಂಪಲ್ ಹೇಳೋದಾದ್ರೆ ಎ ಬಿ ಸಿ 3 ಆಬ್ಜೆಕ್ಟ್ಗಳಿದೆ, ನನ್ನ ಹತ್ರ 2 ಬಾಕ್ಸ್ಗಳಿದೆ. ಫಸ್ಟ್ ವೇಕೆಂಟ್ ಬಾಕ್ಸ್ ನ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು ಅಂದ್ರೆ 3 ಡಿಫ್ರೆಂಟ್ ವೇಸ್. ಯಾಕಂದ್ರೆ ಎ ಇಂದನಾದ್ರೂ ಫಿಲ್ ಮಾಡಬಹುದು, ಬಿ ಇಂದನಾದ್ರೂ ಫಿಲ್ ಮಾಡಬಹುದು, ಸಿ ಇಂದನಾದ್ರೂ ಫಿಲ್ ಮಾಡಬಹುದು. Therefore, first vacant box can be filled in 3 different ways. Repetition not allowed. Objects do not repeat ಅಂತ ಹೇಳ್ತಾರೆ. Repetition not allowed ಅಂದ್ರೆ ಯಾವ್ದಾದ್ರು ಒಂದನ್ನ ಇಲ್ಲಿ ಫಿಲ್ ಮಾಡಿರ್ತೀನಿ, ಎ ಫಿಲ್ ಮಾಡಿರ್ತೀನಿ ಅಥವಾ ಬಿ ಫಿಲ್ ಮಾಡಿರ್ತೀನಿ ಅಥವಾ ಸಿ ಫಿಲ್ ಮಾಡಿರ್ತೀನಿ ಅಂತ ಅನ್ಕೊಳ್ರಿ. ಯಾವ್ದೋ ಒಂದನ್ನು ಫಿಲ್ ಮಾಡಿದಾಗ ನನ್ನ ಹತ್ರ ಈ ಸೆಕೆಂಡ್ ವೇಕೆಂಟ್ ಬಾಕ್ಸ್ ನ ಫಿಲ್ ಮಾಡೋದಕ್ಕೆ 2 ಎಲಿಮೆಂಟ್ಗಳು ಉಳಿತವೆ. ಹಾಗಾಗಿ ಸೆಕೆಂಡ್ ವೇಕೆಂಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 2 ಡಿಫರೆಂಟ್ ವೇಸ್. ಸೇಮ್ ಕಾನ್ಸೆಪ್ಟ್ ಅನ್ನು ನಾವೇನ್ ಮಾಡ್ಬೇಕು ಇಲ್ಲಿ ಅಂತಂದ್ರೆ ಜನರಲೈಸ್ ಮಾಡಿ ಥಿಂಕ್ ಮಾಡಬೇಕು. ನನ್ನ ಹತ್ರ n ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಇರೋದ್ರಿಂದ ಫಸ್ಟ್ ವೇಕೆಂಟ್ ಬಾಕ್ಸ್ ಅನ್ನ n ಡಿಫ್ರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಸೆಕೆಂಡ್ ವೇಕೆಂಟ್ ಬಾಕ್ಸ್ ಅನ್ನ n minus 1 ಅಂದ್ರೆ ಒಂದು ಆಬ್ಜೆಕ್ಟ್ ಇಲ್ಲಿ ಫಿಲ್ ಮಾಡಿರ್ತೀವಿ. ಒಂದು ಆಬ್ಜೆಕ್ಟ್ ಫಿಲ್ ಮಾಡಿದಾಗ n minus 1 ಆಬ್ಜೆಕ್ಟ್ಸ್ ಇರುತ್ತೆ. ಹಾಗಾಗಿ ಸೆಕೆಂಡ್ ವೇಕೆಂಟ್ ಬಾಕ್ಸ್ ಅನ್ನ n minus 1 ಡಿಫ್ರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಅದೇ ರೀತಿ ಥರ್ಡ್ ವೇಕೆಂಟ್ ಬಾಕ್ಸ್ ಅನ್ನ n minus 2 ಡಿಫ್ರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಒಂದಿಲ್ಲಿ. ಯಾಕಂದ್ರೆ ರಿಪಿಟೇಷನ್ ನಾಟ್ ಅಲೋ. ಹಾಗಾಗಿ ಇಲ್ಲಿ ಫಿಲ್ ಮಾಡಿದಂತ ಎಲಿಮೆಂಟ್ ಇಲ್ಲಿ ಬರಲ್ಲ. ಅದೇ ರೀತಿ ಇಲ್ಲಿ ಫಿಲ್ ಮಾಡಿದಂತ ಎಲಿಮೆಂಟ್ ನೆಕ್ಸ್ಟ್ ಬರಲ್ಲ, ಇಲ್ಲಿ ಫಿಲ್ ಮಾಡಿದಂತ ಎಲಿಮೆಂಟ್ ನೆಕ್ಸ್ಟ್ ಬರಲ್ಲ. ಹಾಗಾಗಿ ಒಂದೊಂದೇ ಏನಾಗ್ತದೆ ಅಂತಂದ್ರೆ ಕಡಿಮೆ ಆಗ್ತಾ ಹೋಗ್ತದೆ.
ಸೊ ಫಸ್ಟ್ ವೇಕೆಂಟ್ ಬಾಕ್ಸ್ ನ n ಡಿಫರೆಂಟ್ ವೇಸ್, ಸೆಕೆಂಡ್ ವೇಕೆಂಟ್ ಬಾಕ್ಸ್ ನ n-1 ಡಿಫರೆಂಟ್ ವೇಸ್, ಥರ್ಡ್ ವೇಕೆಂಟ್ ಬಾಕ್ಸ್ ನ n-2 ಡಿಫರೆಂಟ್ ವೇಸ್ ಅಲ್ಲಿ, ಫೋರ್ತ್ ವೇಕೆಂಟ್ ಬಾಕ್ಸ್ ಅನ್ನ n-3 ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಹಾಗಾದ್ರೆ ಆರ್ತ್ ವೇಕೆಂಟ್ ಬಾಕ್ಸ್ ಅನ್ನ n- ಎಷ್ಟು ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು? ಅಬ್ಸರ್ವ್ ಮಾಡಿ, ಇಲ್ಲಿ 1 ಇದೆ ಅಂತಂದ್ರೆ n ಜೊತೆಗೆ ಏನೂ ಇಲ್ಲ. 2 ಇದೆ ಅಂತಂದ್ರೆ ಇಲ್ಲಿ 2 ಇದೆ ಅಂತಂದ್ರೆ n-1 ಇದೆ ಅಂದ್ರೆ 2 ಗಿನ ಒಂದು ಕಡಿಮೆ. ಇಲ್ಲಿ 3 ಇದೆ ಅಂತಂದ್ರೆ n-3 ಗಿಂತ ಒಂದು ಕಡಿಮೆ ಅಂದ್ರೆ 3-1 ಇದೆ. ಇಲ್ಲಿ ಈ 2 ಇದೆಯಲ್ಲ, ಇದು ದಿಸ್ ಇಸ್ ನಥಿಂಗ್ ಬಟ್ 3-1. ಈ 3 ಯಾವುದು ಅಂತಂದ್ರೆ ಇಲ್ಲಿ ಥರ್ಡ್ ವೇಕೆಂಟ್ ಬಾಕ್ಸ್ ಅಂತ ಇದೆಯಲ್ಲ, ಇದು 3-1. ಅದೇ ರೀತಿ ಇಲ್ಲಿ 4 ಇದೆ ಅಂತಂದ್ರೆ n- ಫಿಕ್ಸ್. ಇಲ್ಲಿ 4 ಇದೆ ಅಂದ್ರೆ ಅದಕ್ಕಿಂತ ಒಂದು ಕಡಿಮೆ, ದಟ್ ಈಸ್ 4-1 ಇಲ್ಲಿರೋದು. ಈ 4-1 ಏನಾಗಿದೆ, ಇಲ್ಲಿ 3 ಆಗಿದೆ. ಹಾಗಾಗಿ ಇಲ್ಲಿ r ಇದೆ ಅಂತಂದ್ರೆ n- ಫಿಕ್ಸ್, r ಇದೆ ಅಂದ್ರೆ ಅದಕ್ಕಿಂತ ಒಂದು ಕಡಿಮೆ ಅಂದ್ರೆ r-1. ಸೊ n-1, n-2, n-3 ಅಂಡ್ ಸೋ ಆನ್, n- of r-1. ಇದನ್ನೇನಾದ್ರೂ ನಾವು ಸಿಂಪ್ಲಿಫೈ ಮಾಡಿದ್ರೆ n ಮೈನಸ್, ಇಲ್ಲಿ ಒಳಗಡೆ ಪ್ಲಸ್ ಇರುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ r, minus into minus plus 1. Therefore, rth vacant box can be filled in n-r plus 1 different ways. By fundamental principle of counting, we can write it as, ನೋಡಿ, fundamental principle of counting ಏನು ಹೇಳುತ್ತೆ, ಒಂದು ಟಾಸ್ಕ್ ಅನ್ನ n ಡಿಫರೆಂಟ್ ವೇಸ್ ಅಲ್ಲೂ, ಅದರ ನೆಕ್ಸ್ಟ್ ಟಾಸ್ಕ್ ಅನ್ನ n-1 ಡಿಫರೆಂಟ್ ವೇಸ್ ಅಲ್ಲೂ, ಅದರ ನೆಕ್ಸ್ಟ್ ಟಾಸ್ಕ್ ಅನ್ನ n-2 ಡಿಫರೆಂಟ್ ವೇಸ್ ಅಲ್ಲಿ ಈ ರೀತಿ ಮಾಡಬಹುದು ಅನ್ನೋದಾದ್ರೆ, ಅಲ್ಲಿ ಎರಡು ಅಥವಾ ಬೇರೆ ಬೇರೆ ಆಕ್ಟಿವಿಟಿಗಳು ಹೇಳಿದ್ವಿ. ಇಫ್ ಒನ್ ಜಾಬ್ ಕ್ಯಾನ್ ಬಿ ಫಿಲ್ಡ್ ಇನ್ ಡನ್ ಇನ್ m different ways and another job can be done in n different ways, then total number of ways of doing the same work taken in the same order is m into n ಅಂತ ಹೇಳಿದ್ವಿ, ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಈಸ್ ಗಿವನ್ ಬೈ n into n-1 into n-2 into n-3 and so on into n-r plus 1. ಈ ಒಂದು ಎಕ್ಸ್ಪ್ರೆಷನ್ ಗೆ ಏನಂತ ಕೊಟ್ಟಿದ್ದಾರೆ, ಒಂದು ಸಿಂಬಲ್ ಅಂತಂದ್ರೆ NPR ಅಂತ ಕೊಟ್ಟಿದ್ದಾರೆ. P ರೆಫರ್ಸ್ ಟು ಪರ್ಮಿಟೇಷನ್, n ಅಂತಂದ್ರೆ ಟೋಟಲ್ ನಂಬರ್ ಆಫ್ ಆಬ್ಜೆಕ್ಟ್ಸ್, r ಅಂತಂದ್ರೆ ಎಷ್ಟು ಆಬ್ಜೆಕ್ಟ್ ಗಳನ್ನ ನಾವು ತಗೊಂಡಿದ್ದೀವಿ ಅನ್ನೋದು. ಸೊ n ಟೋಟಲ್ ನಂಬರ್ ಆಫ್ ಆಬ್ಜೆಕ್ಟ್ಸ್ ಇಂದ r ಆಬ್ಜೆಕ್ಟ್ ಗಳನ್ನ ತಗೊಂಡಿದ್ದೀವಿ. ಹಾಗಾದ್ರೆ ಟೋಟಲ್ ಪರ್ಮಿಟೇಷನ್ಸ್ ಎಷ್ಟು ಬರುತ್ತೆ ಅಂದ್ರೆ n-1, n-2, n-3 and so on n-r plus 1 ಇಷ್ಟು ಬರುತ್ತೆ. ಇದನ್ನ ಬರಿಬೇಕಾದ್ರೆ ಒಂದು ಕೇರ್ ಏನ್ ತಗೋಬೇಕು ನಾವು ಅಂತಂದ್ರೆ, ಇಲ್ಲಿ P ಅನ್ನೋದು ಮಧ್ಯದಲ್ಲಿದ್ರೆ ಕ್ಯಾಪಿಟಲ್ P ಇದು, n ಅನ್ನೋದು ಲೆಫ್ಟ್ ಟಾಪ್ ಕಾರ್ನರ್ ಇರುತ್ತದೆ, r ಅನ್ನೋದು ರೈಟ್ ಬಾಟಮ್ ಕಾರ್ನರ್ ಇರುತ್ತೆ. n ಲೆಫ್ಟ್ ಟಾಪ್ ಕಾರ್ನರ್, r ಅನ್ನೋದು ರೈಟ್ ಬಾಟಮ್ ಕಾರ್ನರ್ ಅಲ್ಲಿ ಬರೀಬೇಕು. NPR ಅಂತ ಓದ್ತೀವಿ. ಸೊ NPR ಈಸ್ ಈಕ್ವಲ್ ಟು n-1, n-2, so on n-3 and so on n-r plus 1. ಓಕೆ, ರೈಟ್. ಈ ಎಕ್ಸ್ಪ್ರೆಷನ್ ಅನ್ನ ಇನ್ನು ಫರ್ದರ್ ಇಲ್ಲಿಗೆ ಏನಾಯ್ತು ಅಂತಂದ್ರೆ ಈ ಥಿಯರಮ್ ಕಂಪ್ಲೀಟ್ ಆಯ್ತು. ಈ ಥಿಯರಮ್ ನಲ್ಲಿ ಬಂದಂತ ಈ ರಿಸಲ್ಟ್ ಅನ್ನ, ಯಾವ ರಿಸಲ್ಟ್, NPR ಈಕ್ವಲ್ ಟು n ರಿಸಲ್ಟ್ ಇದೆಯಲ್ಲ, ಈ ರಿಸಲ್ಟ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಫಾರ್ಮುಲಾ ನಾವೇನ್ ಮಾಡ್ತೀವಿ, ಡಿರೈವ್ ಮಾಡ್ತೀವಿ. ಅಂದ್ರೆ ಈ NPR ಅಂತ ಏನ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಇದಕ್ಕೆ ಇನ್ನೊಂದಷ್ಟು ಸ್ಟ್ಯಾಂಡರ್ಡ್ ಒಂದು ರೂಪವನ್ನ ನಾವಿಲ್ಲಿ ಕೊಡ್ತೀವಿ. ಅದೇನು ಅಂತಂದ್ರೆ, we know that NPR equal to n into n-1 into n-2. ಇಲ್ಲಿ ಆಲ್ರೆಡಿ ಕಂಡೀಷನ್ ಗೊತ್ತಿರ್ಬೇಕು ನಮಗೆ, 0 ಲೆಸ್ ದೆನ್ r equal to n. r ಅನ್ನೋದು n ಗಿಂತ ಕಡಿಮೆ ಇರ್ತದೆ ಅಥವಾ ಈಕ್ವಲ್ ಟು n ಆಗಿರ್ಬೋದು, ಬಟ್ ಇಟ್ ವಿಲ್ ಬಿ ಗ್ರೇಟರ್ ದೆನ್ 0. ಓಕೆ, ಇದು ಕಂಡೀಷನ್. n-3 and so on n-r plus 1. ನೋಡಿ ಏನಾಗಿದೆ ಇಲ್ಲಿ ಅಂತಂದ್ರೆ, n-r plus 1, n ಇಂದ ಶುರುವಾಗಿ ಒಂದೊಂದೇ ಡಿಕ್ರೀಸ್ ಆಗ್ತಾ n-r plus 1 ಹತ್ರಕ್ಕೆ ಬಂದಿದೆ. ಓಕೆ, ಈಗ ಏನ್ ಮಾಡಿ ಅಂತಂದ್ರೆ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ n-r, n-r minus 1, n-r minus 2 and so on into 3 into 2 into 1. ಮಲ್ಟಿಪ್ಲೈನು ಮಾಡಿ ಜೊತೆಗೆ ಡಿವೈಡ್ ಮಾಡಿ. ಯಾವ ಟರ್ಮ್ ಇಂದ ಡಿವೈಡ್ ಮಾಡಬೇಕು, ಯಾವ ಟರ್ಮ್ ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ,
n minus r, n minus r minus 1, n minus r minus 2 and so on into 3 into 2 into 1. ಈ ಟರ್ಮ್ ಇಂದ ಏನ್ ಮಾಡಬೇಕು, ಈ ಎಕ್ಸ್ಪ್ರೆಷನ್ ಗೆ ಮಲ್ಟಿಪ್ಲೈ ಮಾಡಬೇಕು, ಜೊತೆಗೆ ಡಿವೈಡ್ ಮಾಡಬೇಕು. ಏನಾಗುತ್ತೆ ಈ ರೀತಿ ಡಿವೈಡ್ ಮಾಡಿದ್ರೆ ಅಂತಂದ್ರೆ, n ಇಂದ ಶುರು ಮಾಡಿ ಒಂದು ಡಿಕ್ರೀಸ್ ಮಾಡಿದ್ರೆ n minus 1 ಆಯ್ತು, ಮತ್ತೊಂದು ಡಿಕ್ರೀಸ್ ಮಾಡಿದ್ರೆ n minus 2, ಡಿಕ್ರೀಸ್ ಮಾಡೋದು ಸಬ್ಟ್ರಾಕ್ಟ್ ಮಾಡೋದು, n ಗೆ ಒಂದು ಸಬ್ಟ್ರಾಕ್ಟ್ ಮಾಡಿದ್ರೆ n minus 1, ಈ n minus 1 ಗೆ ಒಂದು ಸಬ್ಟ್ರಾಕ್ಟ್ ಮಾಡಿದ್ರೆ n minus 2, ಈ n minus 2 ಗೆ ಒಂದು ಸಬ್ಟ್ರಾಕ್ಟ್ ಮಾಡಿದ್ರೆ n minus 3. ಈ ರೀತಿ ಏನಾಗ್ತಾ ಇದೆ ಅಂತಂದ್ರೆ ಡಿಕ್ರೀಸ್ ಆಗ್ತಾ ನಾವು ಎಲ್ಲಿಗೆ ರೀಚ್ ಆಗಿದೀವಿ ಅಂತಂದ್ರೆ n minus r plus 1 ಗೆ ರೀಚ್ ಆಗಿದ್ದೀವಿ. ಈಗ ಈ n minus r plus 1 ಗೆ ಮತ್ತೆ ನಾವೇನಾದ್ರೂ 1 ಡಿಕ್ರೀಸ್ ಮಾಡಿದ್ರೆ minus 1 ಮಾಡಬೇಕು. ಡಿಕ್ರೀಸ್ ಮಾಡಿದ್ರೆ ಏನಾಗುತ್ತೆ n minus r, ಈ ಟರ್ಮ್ n minus r. ಈ n minus r ಗೆ ಮತ್ತೆ ಒಂದು ಡಿಕ್ರೀಸ್ ಮಾಡಿದ್ರೆ n minus r minus 1. ಈ n minus r minus 1 ಇಲ್ಲಿದೆ. ಈ n minus r minus 1 ಗೆ ಮತ್ತೆ ಒಂದು ಡಿಕ್ರೀಸ್ ಮಾಡಿದ್ರೆ ಇದು n minus r minus 1, ಇದಕ್ಕೆ ಮತ್ತೆ ಒಂದು ಮೈನಸ್ ಡಿಕ್ರೀಸ್ ಮಾಡಿದ್ರೆ n minus r minus 2 ಆಗುತ್ತೆ, ಇಲ್ಲಿದೆ. ಇದೇ ರೀತಿ ಡಿಕ್ರೀಸ್ ಮಾಡ್ತಾ ಹೋದ್ರೆ ಫೈನಲಿ ಒಂದಲ್ಲ ಒಂದು ಸ್ಟೇಜ್ ಅಲ್ಲಿ ನಾವು 3 ಮತ್ತೆ 2 ಮತ್ತು 1 ಗೆ ರೀಚ್ ಆಗೇ ಆಗ್ತೀವಿ. ಯಾಕಂದ್ರೆ ನೀವು ಎಂಥ ದೊಡ್ಡ ನಂಬರ್ ಆದ್ರೂ ತಗೊಳ್ರಿ, ಡಿಕ್ರೀಸ್ ಮಾಡ್ತಾ ಹೋದ್ರೆ ಒಂದಲ್ಲ ಒಂದು ಸ್ಟೇಜ್ ಅಲ್ಲಿ ನಾವು 3 into 2 into 1 ಗೆ ರೀಚ್ ಆಗ್ಲೇಬೇಕು. ಸೊ ಈ ರೀತಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಡಿಕ್ರೀಸ್ ಮಾಡ್ತಾ ಹೋಗ್ತಿದೀವಿ. ಎಲ್ಲಿವರೆಗೆ ಅಂದ್ರೆ 3 into 2 into 1. ಈ ರೀತಿ ಡಿಕ್ರೀಸ್ ಮಾಡಿದ್ರೆ ಏನಾಗುತ್ತೆ ನೆಕ್ಸ್ಟ್ ಬರೆದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. NPR equal to n into n minus 1 into n minus 2 and so on n minus r plus 1. ಇದು ಮೊದಲ ಇದ್ದಂತ ಎಕ್ಸ್ಪ್ರೆಷನ್. ಇದಕ್ಕೆ ನಾವೇನ್ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಕೊಟ್ಟಿದೀವಲ್ಲ ಈ ಎಕ್ಸ್ಪ್ರೆಷನ್ ಮಲ್ಟಿಪ್ಲೈ ಮಾಡಬೇಕು. n minus r, n minus r minus 1 and so on into 3 into 2 into 1. ಆಯ್ತಾ, ಇಷ್ಟು ಮಲ್ಟಿಪ್ಲೈ ಮಾಡಿದ್ವಿ. ಅಷ್ಟು ಟರ್ಮ್ ಅನ್ನ ನಾವೇನ್ ಮಾಡಬೇಕು, ಕೆಳಗಡೆ ಡಿವೈಡ್ ಮಾಡಬೇಕು. ಇಷ್ಟು ಟರ್ಮ್, ಯಾವ ಟರ್ಮ್ ನಾವು ಮಲ್ಟಿಪ್ಲೈ ಮಾಡಿದ್ವಿ ಅದೇ ಟರ್ಮ್ ಅನ್ನ ಡಿವೈಡ್ ಮಾಡಬೇಕು. ಯಾಕಂದ್ರೆ ಮಲ್ಟಿಪ್ಲೈಯಿಂಗ್ ಅಂಡ್ ಡಿವೈಡಿಂಗ್ ಮಾಡಿದಾಗ ಎಕ್ಸ್ಪ್ರೆಷನ್ ಏನು ಪ್ರಾಬ್ಲಮ್ ಆಗಲ್ಲ. ನಾವು ಬರೀ ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ಬರೀ ಡಿವೈಡ್ ಮಾಡಿದ್ರೆ ಎಕ್ಸ್ಪ್ರೆಷನ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ವಲ್ಲ, ಇಷ್ಟು ಟರ್ಮ್ ನಾವು ಎಕ್ಸ್ಟ್ರಾ ಬರ್ಕೊಂಡಿರೋದ್ರಿಂದ ಅಷ್ಟು ನಾವೇನ್ ಮಾಡಬೇಕು, ಕೆಳಗಡೆ ಡಿವೈಡ್ ಮಾಡಬೇಕು. n minus r, n minus r minus 1 and so on into 3 into 2 into 1. ಓಕೆ, ಈಗ ನೋಡಿ n ಇಂದ ಶುರು ಮಾಡಿ ಡಿಕ್ರೀಸ್ ಮಾಡ್ತಾ 3 to 1 ಗೆ ಬಂದಿದೀವಿ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಈ ಕಡೆ ನೋಡಿ 1 2 3 ಹಂಗೆ 4 5 6 7 ಹಿಂಗೆ ಇರ್ತದೆ. n minus r minus 1 ಅದಕ್ಕೊಂದು ಜಾಸ್ತಿ ಮಾಡಿದ್ರೆ n minus r, ಅದಕ್ಕೊಂದು ಜಾಸ್ತಿ ಮಾಡಿದ್ರೆ n minus r plus 1, ಅದಕ್ಕೆ ಜಾಸ್ತಿ ಮಾಡಿದ್ರೆ ಹಂಗೆ ಬರ್ತಾ n minus 2 ಆಗ್ತದೆ. ಪ್ಲಸ್ 1 ಮಾಡಿದ್ರೆ n minus 1, ಅದಕ್ಕೆ ಪ್ಲಸ್ 1 ಮಾಡಿದ್ರೆ n. ಸೊ ನ್ಯೂಮರೇಟರ್ ಏನಿದೆ ಅಂತಂದ್ರೆ ನ್ಯೂಮರೇಟರ್ ಈಸ್ ನಥಿಂಗ್ ಬಟ್ n ಫ್ಯಾಕ್ಟೋರಿಯಲ್. ಯಾಕಂದ್ರೆ n ಇಂದ ಶುರು ಮಾಡಿದ್ವಿ, ಡಿಕ್ರೀಸ್ ಮಾಡ್ತಾ 1 ವರೆಗೂ ಹೋಗಿದ್ವಿ. ಇದರ ಅರ್ಥ ಪ್ರಾಡಕ್ಟ್ ಆಫ್ n ನ್ಯಾಚುರಲ್ ನಂಬರ್ಸ್ ಅಂತ ಅರ್ಥ. ದೇರ್ಫೋರ್ ನ್ಯೂಮರೇಟರ್ ಈಸ್ ನಥಿಂಗ್ ಬಟ್ n ಫ್ಯಾಕ್ಟೋರಿಯಲ್. ಅದೇ ರೀತಿ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ, n minus r ಇಂದ ಶುರು ಮಾಡಿದ್ದೀವಿ, ಡಿಕ್ರೀಸ್ ಮಾಡ್ತಾ ಒಂದೊಂದೇ ವ್ಯಾಲ್ಯೂ ಡಿಕ್ರೀಸ್ ಮಾಡ್ತಾ 1 ವರೆಗೂ ಹೋಗಿದ್ದೀವಿ ಅಂದ್ರೆ ಅರ್ಥ n minus r ಫ್ಯಾಕ್ಟೋರಿಯಲ್. ಯಾಕಂದ್ರೆ 5 ಇಂದ ಶುರು ಮಾಡಿ 5 4 3 2 1 ಅಂತ ಬರೆದ್ರೆ 5 ಫ್ಯಾಕ್ಟೋರಿಯಲ್. 7 ಇಂದ ಶುರು ಮಾಡಿ 7 6 5 4 3 2 1 ಅಂತ ಬರೆದ್ರೆ 7 ಫ್ಯಾಕ್ಟೋರಿಯಲ್. ಹಾಗಾದ್ರೆ n minus r ಇಂದ ಶುರು ಮಾಡಿ 3 2 1 ವರೆಗೆ ಹೋದ್ರೆ n minus r ಫ್ಯಾಕ್ಟೋರಿಯಲ್. ಹಾಗಾಗಿ ಡಿನಾಮಿನೇಟರ್ ಅಲ್ಲಿ ನಾವೇನಂತ ಬರೀಬಹುದು ಅಂದ್ರೆ n minus r ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು. ಈ ರೀತಿ ಫ್ಯಾಕ್ಟೋರಿಯಲ್ ನೊಟೇಷನ್ ಅಲ್ಲಿ ಬರಿಬೇಕು ಅಂತಾನೆ ನಾವೇನ್ ಮಾಡಿದೀವಿ ಅಂತಂದ್ರೆ n minus 1 n minus 2 n minus 3 and so on n minus r plus 1 ಗೆ ಈ ಟರ್ಮ್ ಇಂದ ನಾವು ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡಿರೋದು. n minus r, n minus r minus 1, n minus r minus 2 so on 3 2 1 ಅಂತ ಟರ್ಮ್ ಇದೆ. ಇದನ್ನ ಮಲ್ಟಿಪ್ಲೈ ಮತ್ತು ಡಿವೈಡ್ ಯಾಕೆ ಮಾಡಿದ್ದು ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ಫ್ಯಾಕ್ಟೋರಿಯಲ್ ಅನ್ನ ಬರಿಬೇಕು ಅಂತ. ಯಾವುದು ಅಂತಂದ್ರೆ NPR. ಈ NPR ಅನ್ನ ಈ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿರೋದು. ಹಾಗಾಗಿ NPR ಅನ್ನ ಈ ರೀತಿನಾದ್ರೂ ಬರಿಬಹುದು ಅಥವಾ NPR equals to n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n minus r ಫ್ಯಾಕ್ಟೋರಿಯಲ್ ಈ ರೀತಿ ಕೂಡ ಬರಿಬಹುದು. ಎರಡು ಕೂಡ ಒಂದೇ ಅರ್ಥ. ಇಲ್ಲೂ ಅಷ್ಟೇನೆ, ಇಲ್ಲಿ ಕಂಡೀಷನ್ ಏನಿರುತ್ತೆ ಅಂದ್ರೆ 0 ಲೆಸ್ ದೆನ್ r equal to n. ಓಕೆ ರೈಟ್. NPR ಗೆ ಎರಡು ಎಕ್ಸ್ಪ್ರೆಷನ್ ಸಿಕ್ತು. ಒಂದು ಇಲ್ಲಿ ಮೇಲ್ಗಡೆ ಬಾಕ್ಸ್ ಅಲ್ಲಿ ಇದೆ, ಇನ್ನೊಂದು ಇಲ್ಲಿ ಇದೆ. n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n minus r ಫ್ಯಾಕ್ಟೋರಿಯಲ್. ಓಕೆ, ಈಗ ಈ ಒಂದು ರಿಸಲ್ಟ್ ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ ಇದು, NPR ಫಾರ್ಮುಲಾ ಇದು.
ಈಗ ಇದರಿಂದ ಮತ್ತೊಂದಷ್ಟು ರಿಸಲ್ಟ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಆರ್ ಈಕ್ವಲ್ ಟು ಸಪೋಸ್ ಆರ್ ಈಕ್ವಲ್ ಟು 0 ಆಯ್ತು ಅಂತ ಅನ್ಕೊಂಡ್ರೆ, ಇಲ್ಲಿ ಆರ್ ಈಕ್ವಲ್ ಟು 0 ತಗೊಂಡಿಲ್ಲ. ಒಂದ್ ವೇಳೆ ಆರ್ ಈಕ್ವಲ್ ಟು 0 ಆದ್ರೆ ಇಲ್ಲಿ ಮೇಲ್ಗಡೆ ಎಕ್ಸ್ಪ್ರೆಷನ್ ಏನಾಗುತ್ತೆ ನೋಡಿ, ಎನ್ ಪ್ಲೇಸ್ ಅಲ್ಲಿ ಎನ್ ಎನ್ ಪಿ ಆರ್ ಅಂತಂದ್ರೆ 0 ಎನ್ ಪಿ. ಕೆಲವರು ಇದನ್ನ ಎನ್ ಪಿ ನಾಟ್ ಅಂತ ಹೋಗ್ತಾರೆ, ಇನ್ನು ಕೆಲವರು ಎನ್ ಪಿ 0 ಅಂತ ಹೋಗ್ತಾರೆ. ಅದೇನು ತೊಂದರೆ ಇಲ್ಲ, ಎನ್ ಪಿ 0 ಅಂತನಾದ್ರೂ ಓದ್ಕೊಳ್ರಿ ಅಥವಾ ಎನ್ ಪಿ ನಾಟ್ ಅಂತನಾದ್ರೂ ಓದ್ಕೊಳ್ರಿ. ಇಟ್ ಈಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n minus r ಅಂದ್ರೆ 0. So n minus 0 factorial. That is nothing but n factorial divided by n minus 0 ಅಂತಂದ್ರೆ nn. Therefore n factorial. So n factorial cancel ಆದ್ರೆ ವ್ಯಾಲ್ಯೂ ಎಷ್ಟು ಬಂತು? 1 ಬಂತು. It is one of the important formulae. So np not is equal to 1. ಇದು ಕೂಡ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ. ಹಾಗಾದ್ರೆ r equal to 0 ಇದ್ದಾಗಲೂ ಕೂಡ ನಮಗೆ ಒಂದು ವ್ಯಾಲ್ಯೂ ಸಿಕ್ತು. ಹಾಗಾದ್ರೆ ಈ ಫಾರ್ಮುಲನ್ನ ಆರ್ ಈಕ್ವಲ್ ಟು 0 ವರೆಗೂ ನಾವೇನ್ ಮಾಡ್ಬೋದು, ಈಗ ಎಕ್ಸ್ಟೆಂಡ್ ಮಾಡ್ಬೋದು. ಈಗ ಮಾತ್ರ ನಾವಿಲ್ಲಿ ಈಕ್ವಲ್ ಆಗ್ಬೋದು, ಯಾಕಂದ್ರೆ ಇಲ್ಲಿ 0ಗೂ ಕೂಡ ಒಂದು ವ್ಯಾಲ್ಯೂ ಸಿಕ್ತಲ್ಲ 1 ಅಂತೇಳಿ, ಹಾಗಾಗಿ ಇಲ್ಲಿ ಈಕ್ವಲ್ ಆಗ್ಬೋದು. ಹಾಗಾದ್ರೆ ಎನ್ ಪಿ ಆರ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಅನ್ನೋದು 0 ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಗೆ ವ್ಯಾಲಿಡ್ ಆಗಿರೋ ಒಂದು ಫಾರ್ಮುಲಾ. ಓಕೆ, ಇದರಿಂದ ಏನೋ ಗೊತ್ತಾಗುತ್ತೆ ಅಂತಂದ್ರೆ ಇಲ್ಲಿ ಆರ್ ಅನ್ನೋ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿರಂಗಿಲ್ಲ, 0 ಆಗಿರಬಹುದು, ಎನ್ ಗೆ ಈಕ್ವಲ್ ಆಗಿರಬಹುದು, ಆದ್ರೆ ಎನ್ ಗಿಂತ ಜಾಸ್ತಿ ಇರೋ ಹಾಗಿಲ್ಲ. ಅಂದ್ರೆ ಏನ್ ಹೇಳ್ತಾರೆ, ಅದು 5p6 ಅಂತ ಏನಾದ್ರೂ ಬಂದ್ರೆ ಇದು ಮೀನಿಂಗ್ಲೆಸ್ ಅಂತ ಅರ್ಥ. ಯಾಕೆ ಅಂತಂದ್ರೆ ಮೇಲ್ಗಡೆ ಇರೋಂಥದ್ದು ಎನ್, ಕೆಳಗಡೆ ಇರೋಂಥದ್ದು ಆರ್. ಇಲ್ಲಿ ಈ ಕಂಡೀಷನ್ ಪ್ರಕಾರ ಆರ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. ಇಲ್ಲೇನೇ ಬಂದಿದೆ 6, ಇಲ್ಲಿ ಎನ್ ಏನಿದೆ ಅಂತಂದ್ರೆ 5 ಇದೆ, ಇಟ್ ಈಸ್ ಗ್ರೇಟರ್ ದ್ಯಾನ್ ಬಂತು, ಹಾಗಾಗಿ ಇದು ಮೀನಿಂಗ್ಲೆಸ್ ಅಂತ ಅರ್ಥ. ಹಾಗಾಗಿ ಇನ್ಇಕ್ವಾಲಿಟಿಗಳೆಲ್ಲಾದ್ರೂ ಬಂದ್ರೆ ಅದನ್ನ ಒಂದ್ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಸೊ ಮತ್ತೊಂದು ಇಂಪಾರ್ಟೆಂಟ್ ರಿಸಲ್ಟ್ ನಮಗೆ ಸಿಕ್ತು, ಏನು ಅಂತಂದ್ರೆ ಎನ್ ಪಿ ನಾಟ್ ಅಂತಂದ್ರೆ ವ್ಯಾಲ್ಯೂ ಎಷ್ಟು? 1. ಓಕೆ, ಇದು ಯಾವಾಗ ಆಯ್ತು ಅಂತಂದ್ರೆ ಆರ್ ಈಕ್ವಲ್ ಟು 0 ಇದ್ದಾಗ. ಸಪೋಸ್ ಆರ್ ಈಕ್ವಲ್ ಟು 1 ಆಗಿತ್ತು ಅಂತಂದ್ರೆ ಆಗೇನಾಗ್ತದೆ, ಇದೇ ಫಾರ್ಮುಲಾನ ಯೂಸ್ ಮಾಡಬೇಕು. ಎನ್ ಪಿ 1 ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಅಂತಂದ್ರೆ 1 ಅಲ್ಲ, ಸೊ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್. ಇಲ್ಲಿ ಎನ್ ಫ್ಯಾಕ್ಟೋರಿಯಲ್ ಅನ್ನ ಎನ್ ಇಂಟು ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ನೊಟೇಷನ್ ಇಂಟ್ರೊಡ್ಯೂಸ್ ಮಾಡುವಾಗ ಇದನ್ನ ಹೇಳಿದೆ. ಎನ್ ಫ್ಯಾಕ್ಟೋರಿಯಲ್ ಕ್ಯಾನ್ ಬಿ ರಿಟನ್ ಆಸ್ ಎನ್ ಇಂಟು ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಇದೆ. ಸೊ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆದ್ರೆ ವ್ಯಾಲ್ಯೂ ಎಷ್ಟು ಬಂತು ಅಂದ್ರೆ ಎನ್ ಬಂತು. ದೇರ್ಫೋರ್ ಎನ್ ಪಿ 1 ಈಸ್ ಈಕ್ವಲ್ ಟು ಎನ್. ಮತ್ತೊಂದು ರಿಸಲ್ಟ್ ಬಂತು, ಎನ್ ಪಿ 1 ಅಂದ್ರೆ ಎನ್, ಎನ್ ಪಿ ನಾಟ್ ಅಂದ್ರೆ 1, ಎನ್ ಪಿ 1 ಅಂದ್ರೆ ಎನ್. ಓಕೆ, ಇದು ಎರಡನೇ ರಿಸಲ್ಟ್. ಮತ್ತೊಂದು ರಿಸಲ್ಟ್ ನೋಡೋಣ. ಸಪೋಸ್ ಆರ್ ಈಕ್ವಲ್ ಟು ಎನ್ ಆಯ್ತು ಅಂತಂದ್ರೆ, ಸಪೋಸ್ ಆರ್ ಈಕ್ವಲ್ ಟು ಎನ್ ಆದ್ರೆ, ಇಫ್ ಆರ್ ಈಕ್ವಲ್ ಟು ಎನ್ ಆಗೇನಾಗ್ತದೆ, ಎನ್ ಪಿ ಎನ್ ಇಟ್ ಈಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್, ಆರ್ ಅಂದ್ರೆ ಎನ್ ಐ ಫ್ಯಾಕ್ಟೋರಿಯಲ್, ಇಟ್ ಈಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಎನ್ ಮೈನಸ್ ಎನ್ ಅಂದ್ರೆ 0 ಫ್ಯಾಕ್ಟೋರಿಯಲ್. ಬಟ್ ವಿ ನೋ ದಟ್ 0 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟಿದೆ? 1. 0 ಫ್ಯಾಕ್ಟೋರಿಯಲ್ ಅಂದ್ರೆ 1, ಸೊ ಇಟ್ ಈಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್. ದೇರ್ಫೋರ್ ಎನ್ ಪಿ ಎನ್ ಈಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್. ಇದು ಮತ್ತೊಂದು ಫಾರ್ಮುಲಾ. ಸೊ ಎಲ್ಲಾನು ಕಂಬೈನ್ ಮಾಡಿ ಒಂದು ಕಡೆ ನಿಮ್ಗೆ ಕೊಡೋದಾದ್ರೆ ಎನ್ ಪಿ ಆರ್ ಈಕ್ವಲ್ ಟು ಎನ್, ಇದು ಫಸ್ಟ್ ಒನ್, ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಅಂಡ್ ಸೊ ಆನ್ ಎನ್ ಮೈನಸ್ ಆರ್ ಪ್ಲಸ್ 1. ಇದು ಒಂದು ರಿಸಲ್ಟ್. ನೆಕ್ಸ್ಟ್ ಒನ್, ಎನ್ ಪಿ ಆರ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್, ವೇರ್ ಆರ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಅಂಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಈಕ್ವಲ್ ಟು 0 ನಾವು ಆರ್ ಈಕ್ವಲ್ ಟು 0 ಕ್ಯಾಲ್ಕುಲೇಟ್ ಮಾಡಿ ಆದ್ಮೇಲೆ ಬರ್ತಿರೋದು. ಅದಾದ್ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಏನು ಅಂತಂದ್ರೆ ಎನ್ ಪಿ ನಾಟ್. ಎನ್ ಪಿ ನಾಟ್ ವ್ಯಾಲ್ಯೂ ಎಷ್ಟು ಬಂತು ಅಂತಂದ್ರೆ 1 ಅಂತ ಬಂದಿತ್ತು. ಅದೇ ರೀತಿ ಎನ್ ಪಿ 1 ವ್ಯಾಲ್ಯೂ ಕಂಡು ಹಿಡಿದಿದ್ವಿ, ಎನ್ ಪಿ 1 ಈಕ್ವಲ್ ಟು
ಎನ್. ಸಿಮಿಲರ್ಲಿ ಎನ್ ಪಿ ಎನ್ ಈಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್. ಇಷ್ಟು ರಿಸಲ್ಟ್ಗಳನ್ನ ನಾವು ಡಿರೈವ್ ಮಾಡ್ಕೊಂಡಿದ್ದೀವಿ. ಓಕೆ,